ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಹಾಗೆ ಅಕ್ಷಯ ತೃತೀಯನ ಯಾವ ರೀತಿ ಆಚರಿಸಿದ್ರಿ, ಅಕ್ಷಯ ತೃತೀಯಗೆ ಏನೆಲ್ಲ ತೆಗೆದುಕೊಂಡ್ರಿ ನೀವು ಕೂಡ ಅಂತ ಹೇಳಿ ನನಗೆ ತಿಳಿಸಿ. ನಾನು ಕೂಡ ಏನು ತೊಗೊಂಡಿದ್ದೀನಿ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅಕ್ಷಯ ತೃತೀಯ ದಿನ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಏಕೆಂದರೆ ರಾಯರಿಗೆ ಗಂಧಲೇಪನ ಸೇವೆ ಕೂಡ ಇತ್ತು. ರಾಯರು ತಂಪಾದರು ಗಂಧಲೇಪನ ಸೇವೆಯಿಂದ. ಹಾಗೆ ರಾಯರ ದಯೆಯಿಂದ ನಮ್ಮ ಕಡೆ ತುಂಬಾ ಮಳೆ ಬಂತು. ರಾತ್ರಿ 2 ಗಂಟೆ ಆದರೂ ಕೂಡ ನಿಂತಿಲ್ಲ. ತುಂಬ ಜೋರಾಗಿ ಈ ವರ್ಷದಲ್ಲಿ ನನಗೆ ತೃಪ್ತಿ ಆಗುವಷ್ಟು ಮಳೆ, ನನ್ನ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಮಳೆ ಬಂತು. ನಿಮ್ಮ ಕಡೆ ಯಾವ ರೀತಿ ಮಳೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಅಕ್ಷಯ ತೃತೀಯಗೆ ಮನೆಗೆ ಮಂಗಳಕರವಾದಂತಹ ವಸ್ತುಗಳನ್ನು, ಲಕ್ಷ್ಮೀ ಸ್ವರೂಪವಾದಂತಹ ವಸ್ತುಗಳನ್ನು ತರಬೇಕು. ಮೊದಲಿಗೆ ನಾವು ಚಿನ್ನ ಬೆಳ್ಳಿ ತೊಗೊಳ್ತೀವೋ ಬಿಡ್ತೀವೋ, ಆದರೆ ಮನೆಗೆ ಲಕ್ಷ್ಮಿಯನ್ನು ನಾವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಬೆಲ್ಲ, ತೊಗರಿಬೇಳೆ, ಉಪ್ಪು, ಸಕ್ಕರೆ, ಅರಿಶಿನ, ಕುಂಕುಮ, ಎಣ್ಣೆ, ಅಕ್ಕಿ ಮನೆಯಲ್ಲಿತ್ತು. ಆದರೂ ಅಕ್ಷಯ ತೃತೀಯ ಅಲ್ವಾ ಅಂತ ಹೇಳಿ ಅಕ್ಕಿ ಕೂಡ ತೊಗೊಂಡು ಬಂದೆ 2 kg. ಹಾಗೆ ಅದ್ರ ಜೊತೆ ಬೆಳ್ಳಿಯ ಒಂದು ವಸ್ತುವನ್ನು ಕೂಡ ನಾನು 1/4 kgನ ತೊಗೊಂಡೆ. ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನನಗೆ ತೊಗೊಳ್ಬೇಕು ಅನ್ನೋಂತಹ ಉದ್ದೇಶ ಏನೂ ಇರಲಿಲ್ಲ. ಆದರೂ ಮನೆಗೆ ಏನು ರೇಷನ್ ಎಲ್ಲ ಇತ್ತು. ಆದರೂ ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿ ನಾನು ತೊಗೊಂಡು ಬರಬೇಕು ಅಂತ ತೊಗೊಂಡು ಬಂದೆ. ಅದ್ರ ಜೊತೆ ಈ 1/4 kg ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಹಾಗೆ 1/4 kg ತೊಗೊಂಡ್ಮೇಲೆ ಬೆಳ್ಳಿ ಬಂತು ಮನೆಗೆ. ತಾಯಿ ಲಕ್ಷ್ಮೀ ಸ್ವರೂಪವಾದಂತಹ ದವಸ ಧಾನ್ಯಗಳು ಕೂಡ ತೊಗೊಂಡೆ. ಹಾಗೆ ಅದ್ರ ಜೊತೆಯಲ್ಲಿ ಚಿನ್ನ ಕೂಡ ಸ್ವಲ್ಪ ತೊಗೊಳ್ಬೇಕು ಅನ್ನೋ ಮನಸ್ಸಾಗಿ ಇದೊಂದು ಸಣ್ಣದಾದಂತಹ ಮೂಗುಬಟ್ಟನ್ನು ತೊಗೊಂಡೆ. ನೀವೇನು ತೊಗೊಂಡ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ.